ಪ್ರತಿ ವರ್ಷ ನಮ್ಮ ಮನೇಲಿ ದಸರಾ ಹಬ್ಬಕ್ಕೆ ಬೊಂಬೆ ಕುಣಿಸಿ ಒಟ್ಟಾರ್ದವ್ರನ್ನೆಲ್ಲಾರನ್ನೂ ಕರೆದು ನಮ್ಮನ್ನು ಅರ್ಶಿನ ಕುಂಕುಮ ಕೊಡ್ತಿದ್ಲು. ಈಗೇನು ಒಂದು ಬಸ್ ಮಾಡ್ಕೊಂಡು ನಮ್ಮ ಒಟ್ಟಾರದ ಜನನೆಲ್ಲ ಕರ್ಕೊಂಡ್ ಬಂಬೇಡ ಅಂತೀಯ? ಸುಮ್ಮನೆ ಇರು ಸುಬ್ಬು. ಬಂದಿದ್ದು ತುಂಬಾ ಖುಷಿ ಆಯ್ತು. ಪ್ರತಿ ನವರಾತ್ರಿನೂ ಹೀಗೆ ಒಟ್ಟಿಗೆ ಮಾಡುವಂಗಾಗ್ಲಿ. ಮುಂದಿನ ನವರಾತ್ರಿ ಅಷ್ಟರಲ್ಲಿ ಇಲ್ಲಿರೋ ಬೊಂಬೆಗಳ ಜೊತೆಗೆ ಆಟ ಆಡೋದಕ್ಕೆ ಜೀವಂತ ಗೊಂಬೆ ಅಂದ್ರೆ ಅರೆ ಸರ್, ಅದೇನ್ರಿ ಇನ್ನು ನಾವು ಹೊರಡ್ತೀವಿ. ಅಮ್ಮ, ನಾವು ಹೊರಡ್ತೀವಿ, ಬರ್ತೀವಿ. ಅನು, ಬರ್ತೀವಪ್ಪ. ಬರ್ತೀನಿ ಅನು. ಮಾವನವ್ರೆ ಒಂದ್ ನಿಮಿಷ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆಗಿರೋ ತೊಂದರೆಗಳಿಗೆ ನಾನು ಕೂಡ ಕಾರಣನೇ. ಪ್ರಯತ್ನ ಪಟ್ಟಿದ್ರೆ ನಾನು ಅದನ್ನ ತಡಿಬೋದಿತ್ತು. ಐ ಆಮ್ ಸಾರಿ. ಅಯ್ಯೋ ಮೀರಾ ಮೇಡಮ್, ಕ್ಷಮೆ ಕೇಳಬೇಕಾಗಿರೋದು ನಾನು. ಇಲ್ಲದೆ ಇದ್ದಿದ್ದನ್ನೆಲ್ಲ ಮೈ ಮೇಲೆ ಹೇಳ್ಕೊಂಡು ತಪ್ಪು ಮಾಡ್ದವನು ನಾನು.
ಎಷ್ಟು ಸಲೀಸಾಗಿ ನಿಮ್ಮನ್ನ ಈ ಮನೆಗೆ ಅತಿಥಿಗಳನ್ನು ಮಾಡಿಬಿಟ್ರು. ಏನೇ ಹೇಳಿ ಮೇಡಮ್, ನಿಮ್ಮನ್ನ ಈ ಮನೆಯವರು ತಮಗೆ ಹೇಗ್ ಬೇಕೋ ಹಾಗೆ ಬೇಕಾಬಿಟ್ಟಿ ನಡೆಸ್ಕೊಂಡಿದ್ದಾರೆ. ನಮ್ಮನ್ನ ಯಾರು ಹೇಗ್ ನಡೆಸ್ಕೋಬೇಕು ಅನ್ನೋ ನಿರ್ಧಾರ ಮಾಡೋದು ನಾವೇ ಅಲ್ವಾ? ಸುಬ್ಬು ಅವರೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಆಗಿರೋ ತೊಂದರೆಗಳಿಗೆ ನಾನು ಕೂಡ ಕಾರಣನೇ. ಐ ಆಮ್ ಸಾರಿ. ಪ್ರೀತಿ ಗೌರವ ಇಲ್ಲದೆ ಇರೋ ಕಡೆ ನಾವಿರಬಾರ್ದು. ಇಲ್ಲಿ ಅದಕ್ಕೆ ಎರಡೂ ಸಿಗ್ತಿಲ್ಲ. ನೋ ಜೆಡ್, ಡನ್. ಈಗಲೇ ರಿಸೈನ್ ಮಾಡ್ತೀನಿ. ಬಿಡಿ ಜೇಂಡೆ. ನೀವು ಕಂಪನಿ ಪಾಲಿಸಿನ ಮೀರ್ತಾ ಇದ್ದೀರಾ. ನಿಮ್ಮ ಕಾಂಟ್ರಾಕ್ಟ್ನಲ್ಲಿರೋ 4ನೇ ಕ್ಲಾಸ್ ಮರೆತುಬಿಟ್ರ. ನಿಮ್ಮನ್ನ ಆಫೀಸಿಂದ ಕಳಿಸೋ ಹಕ್ಕು ಯಾರಿಗೂ ಇಲ್ಲ, ಸ್ವತಃ ನಿಮಗೂ ಕೂಡ. ವರ್ಧನ್ ಸಂಸ್ಥೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮೀರಾ ಹೆಗಡೆ ಇದ್ದೇ ಇರ್ತಾರೆ. ಇದು ಆರ್ಯ ಸರ್ ನಿಮಗೋಸ್ಕರ ಎಕ್ಸ್ಕ್ಲೂಸಿವ್ ಮಾಡಿರೋ ಕಾಂಟ್ರಾಕ್ಟ್. ವರ್ಧನ್ ಕಂಪನಿನಲ್ಲಿ ಮೀರಾ ಹೆಗಡೆ ಅನ್ನೋ ಹೆಸರು ಶಾಶ್ವತವಾಗಿ ಕೆತ್ತಾಗಿದೆ. ನೀವ್ಯಾರು, ಈ ಕಂಪ್ನಿಗೆ ನೀವೇನು ಅನ್ನೋದನ್ನ ಅದನ್ನ ಪರ್ಸನಲ್ ಆಗಿ ಇಟ್ಕೋಬೇಕಲ್ವಾ? ಪಬ್ಲಿಕ್ ಅಲ್ಲಿ ಆರ್ಯ ಸರ್ ಹೇಗಿರಬೇಕು ಅಂತ ನಿರ್ಧಾರ ಮಾಡೋ ಹಕ್ಕು ಈಗಲೂ ನಿಮ್ಗಿದೆ.
ಆದರೆ ಪರ್ಸನಲ್ ಲೈಫಲ್ಲಿ ಹಲೋ ರಮ್ಯಾ. ಅನು, ಕೋಪ ಇದ್ರೆ ನಾಲ್ಕು ಮಾತು ಬೈದ್ ಬಿಡೆ, ಬೇಕಿದ್ರೆ ಹೊಡೆದ್ಬಿಡು, ಅದೇ ಹಿಂಗ್ ಮಾತಾಡ್ದೆ ಇರ್ಬೇಡ. ನಂಗೆ ಗೊತ್ತು ನಾನು ತಪ್ಪು ಮಾಡಿದ್ದೀನಿ ಅಂತ, ಆದ್ರೆ ನಂಗೆ ಬೇರೆ ದಾರಿ ಇರ್ಲಿಲ್ಲ. ಅನು, ನಿನ್ನ ತುಂಬಾ ಮಿಸ್ ಮಾಡ್ಕೊಂತಿದ್ದೀನಿ ಕಣೆ. ಐ ಆಮ್ ಸೋ ಸಾರಿ. ರಮ್ಯಾ ಅಳ್ಬೇಡ ಕಣೆ. ಐ ಆಮ್ ಸಾರಿ ಟು. ನೀನ್ ಯಾಕೆ ಸಾರಿ ಕೇಳ್ತಿದ್ಯಾ? ನಿನ್ಗೆ ಹರ್ಟ್ ಮಾಡಿದ್ ನಾನಲ್ವಾ? ಇಲ್ವೇ, ನಿನ್ ಜಾಗದಲ್ಲಿ ನಾನಿದ್ದಿದ್ರು ಅದನ್ನೇ ಮಾಡ್ತಿದ್ನೇನೋ. ಸಾರಿ. ನನ್ನ ತಪ್ಪು ತಿಳ್ಕೊಂಡಿಲ್ಲ ತಾನೇ ನೀನು? ಇಲ್ಲ ಕಣೆ. ನನ್ ಮೇಲೆ ಕೋಪ ಇಲ್ಲ ತಾನೆ? ಇಲ್ಲ ಕಣೆ. ಅಬ್ಬ, ಇವಾಗ ನನಗ್ ಜೀವ ಬಂತು. ಇಲ್ಲಾಂದ್ರೆ ನಾನು ಏನಾಗ್ತಿದ್ನೋ ಏನೋ. ಏ, ಎಂತ ಮಾತು ಅಂತ ಆಡ್ತೀಯ? ನಿಜವಾಗ್ಲೂ ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಅನು? ಐ ಮಿಸ್ ಯು ಸೋ ಮಚ್. ಐ ಮಿಸ್ ಯು ಟು ಕಣೆ. ನಿನ್ ಮೊದ್ಲು ಅಳೋದನ್ನ ನಿಲ್ಸು. ಹೇಗಿದ್ಯಾ ಅನು? ಅತ್ತೆ ಮನೇಲೆಲ್ಲ ಓಕೆನಾ? ನಿನ್ ಹತ್ರ ಮೊದ್ಲಿನ ತರ ಮಾತಾಡ್ಬೋದು ತಾನೆ? ಮಾತಾಡೋಕ್ ತುಂಬಾ ಇದೆ ಅನು, ಆದ್ರೆ ನೀನ್ ಮಾತಾಡಲ್ವೇನೋ ಅಂತ ಭಯ. ನೀನ್ ನನ್ ಮೊದ್ಲಿನ ಅನುನೇ ತಾನೆ? ರಮ್ಯಾ, ಏನೇ ಆಗಿದೆ ನಿನಗೆ? ಒಂದೆರಡು ಸತಿ ಫೋನ್ ಪಿಕ್ ಮಾಡಿಲ್ಲ ಅಂತ ನಾನ್ ಬದ್ಲಾಗ್ಬಿಟ್ಟೆ ಅಂತ ಅನ್ಕೊಂಡ್ಯಾ? ತಡ್ಡಿ, ನನಗೂ ನಿನ್ನ ಹತ್ರ ಮಾತಾಡೋದಕ್ಕೆ ತುಂಬಾ ಇದೆ ಕಣೆ. ಇವತ್ತೇನಾಯ್ತು ಗೊತ್ತಾ? ಈ ಅಡ್ಗೆ ಮನೆ ಹಾ, ಅಡ್ಗೆ ಮನೆ ಕೂಡ? ಏನಿಲ್ಲ ಕಣೆ, ಈ ಅಡ್ಗೆ ಮನೆ ಕೂಡ ಬೇರೆ ತರಾನೇ ಇದೆ. ನಾನ್ ಸಿಂಪಲ್ ಆಗಿ ಅಡ್ಗೆ ಮಾಡಿ ನೀನ್ ಅಡ್ಗೆ ಏನು ಎಲ್ರು ಇಷ್ಟಪಡ್ತಾರೆ, ಬೆರಳು ಚಪ್ಪತ್ಕೊಂಡ್ ತಿಂತಾರೆ. ಹಾಗೆ ನನ್ಗೂ ಪಾರ್ಸಲ್ ಕಳ್ಸು. ಸರಿ ಸರಿ. ರಮ್ಯಾ, ಆಗಾಗ ಅಪ್ಪ ಅಮ್ಮ ಏನ್ ಮಾಡ್ತಿದ್ದಾರೆ, ಹೇಗಿದ್ದಾರೆ ಅಂತ ವಿಚಾರಿಸ್ಕೋತಾ ಇರು, ಆಯ್ತಾ? ನೀನ್ ನನಗೆ ಹೇಳ್ದೆ ಇದ್ರು ಪರವಾಗಿಲ್ಲ, ಆದ್ರೆ ನೀನ್ ಮಾತ್ರ ಆಗಾಗ ಹೋಗಿ ಬರ್ತಾ ಇರು, ಆಗ ಅವ್ರಿಗೂ ಖುಷಿ ಆಗತ್ತೆ. ಹೋಗ್ದೆ ಏನು, ನನ್ಗೂ ಟೈಮ್ ಪಾಸ್ ಆಗ್ಬೇಕಲ್ವಾ? ಇಷ್ಟ ದಿನ ಮಗಳು ನನಗ್ ಬೆಸ್ಟಿ ಆಗಿದ್ಲು, ಇನ್ಮೇಲೆ ನಿಮ್ಮ ಅಪ್ಪ ಅಮ್ಮನೇ ನನ್ ಬೆಸ್ಟಿ. ಆಗಾಗ ಫೋನ್ ಮಾಡ್ತಿರು ಅನು. ಸರಿ ರಮ್ಯಾ. See you. Bye. Bye. ಈಗ ಸಮಾಧಾನನಾ? ಇದ್ಯಾಕೋ? ವಟಾರದಲ್ಲಿ ನೀರ್ ಪ್ರಾಬ್ಲಮ್ ಇತ್ತಾ? ನೀನ್ ಬೇರೆ ಕಣ್ಣೀರ್ ಹಾಕ್ತಿದ್ಯಾ? ಹೆಲ್ಪ್ ಆಗ್ಲಿ ಅಂತ. ಅಯ್ಯೋ ನಿನ್ನ ಸಂಪತ್, ಅನು ಅತ್ತೆ ಮನೆ ಜವಾಬ್ದಾರಿನ ಸಂಪೂರ್ಣವಾಗಿ ತಗೊಂಡಿದ್ದಾಳೆ ಅಂತ ನನ್ಗೆ ಸ್ಪಷ್ಟವಾಗಿ ಅರ್ಥ ಆಯ್ತು. ಅನುನ್ ಬಿಟ್ರೆ ಇಡೀ ವರ್ಧನ್ ಕಂಪ್ನಿನ ಜವಾಬ್ದಾರಿ ತಗೊಂತಾಳೆ ರಮ್ಯಾ. ಇದು ನನ್ ರಮ್ಯಾ ಅಂದ್ರೆ. ಮಾತಾಡಿದ್ಯಾನು? ಹಾ ಅಮ್ಮ. ನೀನು ನಿನ್ ಬೆಸ್ಟಿಯಿಂದ ಕೆಲವು ವಿಷಯಗಳನ್ನ ಮುಚ್ಚಿಟ್ಟೆ ಅಲ್ಲ? ಮಾತು ಬದಲಾಯಿಸ್ಬಿಟ್ಟೆ ನೋಡು. ತಪ್ಪಲ್ಲ, ಆಗ್ಲೇ ಹೇಳಿದ್ನಲ್ಲ, ಕೆಲವು ವಿಷಯಗಳನ್ನ ಹೇಳ್ದೇ ಇರೋದು ಮುಖ್ಯ ಅಂತ. ಆದ್ರೆ ಒಂದ್ ಮಾತನು ನಿನಗ್ ಮಾತ್ರ ಅಲ್ಲ, ಎಲ್ಲಾ ಹೆಣ್ಮಕ್ಳನ್ನು ಮನ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀನಿ. ತನ್ನ ಮನೆಯವ್ರನ್ನ ಬಿಟ್ಕೊಡ್ಬಾರ್ದು ಅನ್ನೋ ಕಾರಣಕ್ಕೆ ಮನೇಲಿ ತೊಂದರೆ ಆಗ್ತಿದ್ದಾಗ, ಹಿಂಸೆ ಆಗ್ತಿದ್ದಾಗ ಅದನ್ನ ಮುಚ್ಚಿಡಬಾರ್ದು. ಆದ್ರೆ ಇಲ್ಲಿ ನಿನಗಂತ ತೊಂದರೆ ಏನೂ ಆಗಲ್ಲ. ಗೊತ್ತು ಅಮ್ಮ, ಅದನ್ನ ನೀವು ಹೇಳ್ಬೇಕು ಅಂತೇನಿಲ್ಲ. ಮದ್ವೆ ಆದ್ಮೇಲೆ ಅತ್ತೆ ಮನೇಲಿ ಇಷ್ಟು ಫ್ರೀ ಆಗಿರೋ ಅವಕಾಶ ಎಲ್ರಿಗೂ ಸಿಗಲ್ಲ. ಸಿಗ್ಬೇಕು ಅನ್ನೋದೇ ನನ್ನ ಆಸೆ.
ನಮ್ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ನಮ್ಮವ್ರ ಬಗ್ಗೆ ಯೋಚನೆ ಮಾಡೋದು ಜಾಸ್ತಿ ಏನೋ. ಅದೇ ಕಣೆ, ನಿಮ್ಮವ್ರ ಬಗ್ಗೆನೇ ಕೇಳ್ತಿದೀನಿ. ಅಲ್ಲೆಲ್ಲ ಹೇಗಿದ್ದಾರೆ? ಹೊಸ ಆಂಬಿಯನ್ಸ್ಗೆ ಸೆಟ್ ಆದ್ಯಾ? ನೀನೇನೋ ಸೆಟ್ ಆಗಿರ್ತೀಯ ಬಿಡು. ಅವರೆಲ್ಲ ನಿನ್ನ ಚೆನ್ನಾಗಿ ನೋಡ್ಕೋತಿದಾರಾ? ಏನು ಇಂಟರ್ವ್ಯೂನಾ? ಅಲ್ಲ, ಇಂಟ್ರೆಸ್ಟ್. ನಿನ್ ಬಗ್ಗೆ ನೀನಲ್ಲಿ ಹೇಗಿದ್ಯಾ ಅಂತ ತಿಳ್ಕೋಬೇಕು ಅನು. ಪ್ರತಿದಿನ ಯೋಚನೆ ಮಾಡ್ತಿರ್ತೀನಿ, ಇಷ್ಟೊತ್ತು ಅನು ಅಲ್ಲಿ ಏನ್ ಮಾಡ್ತಿರ್ತಾಳೆ ಅಂತ. ಇಲ್ಲಿದ್ದಿದ್ರೆ ಹರಟೆ ಹೊಡಿಯೋಕ್ ಸಿಕ್ತಿದ್ಲು, ಅಲ್ಲಿ ಯಾರ ಜೊತೆ ಹರಟೆ ಹೊಡಿತಿರ್ತಾಳೆ, ಅಥವಾ ಕೆಲಸ ಮಾಡ್ತಿರ್ತಾಳ, ಮಲ್ಗಿರ್ತಾಳ, ಹೀಗೆ ಏನೇನೋ ಯೋಚನೆ ಮಾಡ್ಕೊಂಡು ಸುಮ್ನಾಗ್ಬಿಡ್ತೀನಿ. ಯಾಕೆ ನಗ್ತಿದ್ಯಾ? ಶ್ರೀಮಂತರು ಮನೆ ಸೊಸೆ ಆಗಿದ್ಯಾ? ನೀನ್ ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ತಿಳ್ಕೊಬಾರ್ದ ನಾನು? ಏಯ್, ಕಾಲ್ ಎಳ್ದಿದ್ ಸಾಕು. ಲೈಫ್ ಸ್ಟೈಲ್ ಬದಲಾಗಿದ್ ನಿಜ, ಆದ್ರೆ ಹೊಂದ್ಕೊಳ್ದೇ ಇರೋ ಅಷ್ಟು ಬದಲಾಗಿಲ್ಲ. ಅದಕ್ ಮುಖ್ಯವಾದ ಕಾರಣ ಆ ಮನೇಲಿರೋರು. ಅಮ್ಮಂಗಿಂತ ಹೆಚ್ಚಾಗಿ ಪ್ರೀತಿ ತೋರ್ಸೋ ಅತ್ತೆ, ನನ್ನ ಫ್ರೆಂಡ್ ಅಂತಲೇ ಕರೆಯೋ ಮೈದ್ನ, ಅವ್ರಿಗಿತ್ತೆ ಸ್ವಲ್ಪ ವಿಚಿತ್ರ, ಆದ್ರೆ ಮನ್ಸಾರೆ ತುಂಬಾನೇ ಒಳ್ಳೆಯವರು. ಸೂಪರ್. ಅಷ್ಟ್ ದೊಡ್ಡ ಮನೇಲಿ ಬೋರ್ ಆಗಲ್ವಾನು? ಬೋರ್ ಅನ್ನೋದು ಮನೆಗ್ ಸಂಬಂಧಪಟ್ಟಿದ್ದಲ್ಲ, ಮನಸ್ಸಿಗೆ ಸಂಬಂಧಪಟ್ಟಿದ್ದು. ನಾವೆಲ್ಲೇ ಇದ್ರೂ ಖುಷಿಯಾಗಿರೋದನ್ನ ಕಲ್ತ್ ಬಿಟ್ರೆ ಬೋರ್ ಅನ್ನೋ ನೆಗೆಟಿವ್ನೆಸ್ಗೆ ಜಾಗನೇ ಇರಲ್ಲ. ಆದ್ರೂ ಕೆಲವೊಂದ್ಸಲ ಇಡೀ ಮನೆನೆ ಲೈಬ್ರರಿ ಅನ್ನೋ ಹಾಗೆ ಸಡನ್ ಆಗಿ ಫೀಲ್ ಆಗತ್ತೆ ಕಣೆ. ಬೇರೆ ರೂಮಲ್ಲಿ ಯಾರೋ ನಡೀತಿದ್ರು ಅವ್ರ ಹೆಜ್ಜೆ ಶಬ್ದ ಕೇಳೋ ಅಷ್ಟು ಸೈಲೆನ್ಸ್. ಅದನ್ನ ನಮ್ ವಟಾರದಲ್ಲಿ ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ ಬಿಡು. ನಿಜ ಕಣೆ ರಮ್ಯಾ, ನಮ್ ವಟಾರದ ವಾತಾವರಣಕ್ಕೆ ಹೊಂದ್ಕೊಂಡಿರೋಳ್ಗೆ ಆ ಸೈಲೆನ್ಸ್ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ. ವಾತಾವರಣದ ಬಗ್ಗೆ ಮಾತಾಡಾಯ್ತು, ಇನ್ನ ಅದು ಏನದು? ಮದ್ವೆ ಜೀವನ ಹೇಗಿದೆ? ಏಯ್, ನಾನು ಇಷ್ಟೊತ್ತು ಅದನ್ನೇ ಅಲ್ವೇನೆ ಹೇಳಿದ್ದು? ಗೊತ್ತಿಲ್ದೇ ಇರೋ ತರ ಆಡ್ಬೇಡ, ಹೇಳೆ. ನಿಜ ಹೇಳ ರಮ್ಯಾ, ಆರ್ಯ ಸರ್ನ ಮೊದಲ್ಗಿಂತ ಹೆಚ್ಚಾಗಿ ಮಿಸ್ ಮಾಡ್ಕೋತಾ ಇದ್ದೀನಿ. ಮದುವೆ ಅಂದ್ರೆ ಫಸ್ಟ್ ನೈಟ್, ರೊಮ್ಯಾನ್ಸ್, ಇವೆಲ್ಲ ಕೇವಲ ಸಿನಿಮಾದಲ್ಲಿ ಮಾಡಿರೋ ಎಕ್ಸಾಜುರೇಷನ್ಸ್ ಅಷ್ಟೇ. ರಿಯಲ್ ಲೈಫಲ್ಲಿ ಬೇರೆನೆ ಕತೆ ಕಣೆ. ಅಯ್ಯೋ, ರೊಮ್ಯಾಂಟಿಕ್ ಮೂವೀಸ್ನೆಲ್ಲ ಹುಚ್ಚಿ ತರ ಇಷ್ಟಪಡ್ತಿದ್ದೋಳು ಇವಾಗೇನೆ ಒಳ್ಳೆ ಸನ್ಯಾಸಿ ತರ ಮಾತಾಡ್ತಿದ್ಯಲ್ಲ. ಅಲ್ಲ ಅಲ್ಲ, ನಾನು ಹಾಗೆ ಹೇಳಿಲ್ಲ. ನಾನ್ ಹೇಳಕ್ ಬಂದಿದ್ದು ನನ್ ಮನ್ಸಲ್ಲಿರೋದೆ ಆರ್ಯ ಸರ್ ಮನ್ಸಲ್ಲಿಲ್ಲ ಅಂತ ಅನ್ಸುತ್ತೆ. ಈ ವಿಷಯದಲ್ಲಿ ನಾನು ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತೀನಿ ಕಣೆ. ಆದ್ರೆ ಇದನ್ನೆಲ್ಲ ಅವ್ರ ಹತ್ರ ಹೇಗ್ ಹೇಳೋದು? ಹೆಂಗೆ ಅಂದ್ರೆ ಅವ್ರು ನಿನ್ ಗಂಡ ತಾನೆ, ಅವ್ರ ಹತ್ರ ಹೇಳ್ಕೊಳಕೇನು? ಇನ್ಫ್ಯಾಕ್ಟ್ ಇವಾಗ ಅವರು ನನ್ಗಿಂತ ನಿಂಗ್ ಕ್ಲೋಸ್ ಅಲ್ವಾ? ಸಾಕ್ ಸುಮ್ನಿರ. ಗಂಡ ಹೆಂಡತಿ ಮಧ್ಯೆ ಎಲ್ಲಾನು ಹಂಚ್ಕೊಳ್ಳೋದಕ್ಕೆ ಸಮಯ ಬೇಕು. ಐ ಮೀನ್ ತುಂಬಾ ಸಮಯ ಬೇಕು. ಅವ್ರು ನನ್ ಗಂಡನೇ ಆದ್ರೂ ಐ ಲವ್ ಯು ಅನ್ಬೋದು, ಐ ಟ್ರಸ್ಟ್ ಯು, ಐ ಮಿಸ್ ಯು ಅನ್ಬೋದು. ಆದ್ರೆ ಅದನ್ನೇ ನಾರ್ಮಲ್ ಆಗಿ ಮಾತಾಡೋ ಪದಗಳಲ್ಲಿ ಹೇಗ್ ಹೇಳೋದೋ ಗೊತ್ತಾಗ್ತಿಲ್ಲ. ನಿಂಗೆ ನಾನ್ ಹೇಳೋದ್ ಅರ್ಥ ಆಗ್ತದೆ ತಾನೆ? ಹಾ, ಆಗ್ತಿದೆ, ಆದ್ರೆ ಆಗ್ತಿಲ್ಲ. ನೀನು ಮದ್ವೆ ಆಗು, ಆಗ ನಿಂಗೆ ಅರ್ಥ ಆಗತ್ತೆ. ನಾನೆಲ್ಲ ಕೇಳಿಸ್ಕೊಂಡೆ. ಹೋಗ್ ನ್ಯೂಸ್ ಚಾನೆಲ್ ಅವ್ರಿಗೆ ಹೇಳ್ಬಿಡು, ನಿಮ್ಮ ಅಪ್ಪನ್ ತರ. ಸಂಪತ್, ನೀನ್ ಕೇಳಿಸ್ಕೋಬಾರ್ದಂತದೇನೋ ನಾವ್ ಮಾತಾಡಿಲ್ಲ. ಆಹಾ, ಇದಪ್ಪ ಫ್ರೆಂಡ್ಶಿಪ್ ಅಂದ್ರೆ. ಅನು, ನೀನ್ ಬೇಗ ಮನೆಗೆ ಹೋಗು. ಯಾಕೋ, ಅವಳು ನನ್ ಜೊತೆ ಇದ್ರೆ ನಿಂಗೆ ಹೊಟ್ಟೆವ್ರಿನಾ? ಅಯ್ಯೋ, ಅದು ಹಾಗಲ್ಲ. ವಟಾರದವ್ರ ಸೇರ್ಕೊಂಡು ಆರ್ಯ ಸರ್ಗೆ ಒಂದ್ ಗತಿ ಕಾಣಿಸ್ತಾರೆ. ಅನು, ನೀನ್ ಹೋಗ್ಲಿಲ್ಲ ಅಂದ್ರೆ ಅಷ್ಟೇ.
ಅದೇಂದ್ರೆ ನಮ್ಮ ಅನು ನನಗೆ ಅಂತ ಬರ್ಡೇಗೆ ಒಂದು ಟೀ ಶರ್ಟ್ ತಗೊಂಡ್ಬಂದ್ಲು. ಅದು ನನಗಿಂತ ನಿಮಗ್ ಕರೆಕ್ಟಾಗಿ ಆಗುತ್ತೆ. ಥ್ಯಾಂಕ್ ಯು. ಅಳಿಂದ್ರೆ ರಾತ್ರಿ ಊಟಕ್ಕೆ ನಿಮ್ಗೆ ಏನ್ ಬೇಕು ಹೇಳಿ, ಅದನ್ನೇ ಮಾಡ್ತೀನಿ. ಹೊಟ್ಟೆಗೆ ಒಂದಿಷ್ಟು ಆರಾಮ್ ಬೇಕು ಅಷ್ಟೇ. ಈಗೇಗಿದೆ, ಪರವಾಗಿಲ್ವಾ? ಹಾ, ಪರವಾಗಿಲ್ಲ. ಮತ್ತೆ ಪಂಚಪತ್ರ ಕಷಾಯ ಅಂದ್ರೆ ಸುಮ್ನೆನಾ? ಅದೇ ನೀವು ರಿಲ್ಯಾಕ್ಸ್ ಆಗಿ, ನಾನು ಇಲ್ಲೇ ಪಕ್ಕದಲ್ಲಿ ಅಂಗಡಿಗೆ ಹೋಗಿ ಬಂದ್ಬಿಡ್ತೀನಿ. ನಾನು ಸುಬ್ಬು ಇರು, ನಾನು ಬರ್ತೀನಿ. ನೀನ್ ಯಾಕೆ? ಇರೋದೊಂದು ಕೋಣೆ, ನಾನು ಯಾಕೆಂದ್ರೆ ನಡಿ. ಓಕೆನಾ ಸರ್? ಅಮ್ಮ ನಮಗೋಸ್ಕರ ಕಾಯ್ತಿರ್ತಾರೆ. ಅಮ್ಮಂಗೊಂದು ಫೋನ್ ಮಾಡಿ. ನೀನೇ ಮಾಡು. ಪರ್ಫೆಕ್ಟ್. ಫ್ರೆಂಡ್ ಮೈ ಫ್ರೆಂಡ್ ಅತ್ತಿಗೆ. ಅಮ್ಮ, ಏನ್ ಹರ್ಷ? ಅಮ್ಮ, ನಮ್ ಫ್ರೆಂಡ್ ಅತ್ತಿಗೆ ಇಲ್ಲಿ. ನಿಮ್ ದಾದಾ ಮತ್ತೆ ಅದಕ್ಕೆ ಅಪರೂಪಕ್ಕೆ ಜೊತೆಯಾಗಿ ಹೊರಗಡೆ ಹೋಗಿದ್ದಾರೆ. ವಾವ್, ಇಲ್ಲಿ ಹೋಗಿದ್ದಾರೆ. ನಿನ್ನ ಅತ್ತಿಗೆಗೆ 100 ವರ್ಷ ಆಯಸ್ಸು. ಮಾತಾಡಿಮ್ಮ. ಹಲೋ ಅನು. ಹಲೋ ಅಮ್ಮ. ಅಮ್ಮ, ನಾವೆಲ್ಲಿದ್ದೀವಿ ಹೇಳಿ? ಇನ್ನೆಲ್ಲಿ ಹೋಗ್ತೀರಾ? ನಿಮ್ ಮನೆಗೆ ಹೋಗಿದ್ದೀರಾ ಅಲ್ವಾ? ವಾವ್ ಅಮ್ಮ, ಇಷ್ಟು ಕರೆಕ್ಟ್ ಆಗಿ ಗೆಸ್ ಮಾಡಿದ್ರಿ. ನಿಮ್ ಮಗ ನನ್ಗೆ ಸರ್ಪ್ರೈಸ್ ಕೊಡೋದಕ್ಕೆ ಅಂತ ನಮ್ ಮನೆ ಕರ್ಕೊಂಡ್ ಬಂದಿದ್ದಾರೆ. ಇವತ್ತಿಲ್ಲೇ ಉಳ್ಕೊಂಡು ನಾಳೆ ಹೊರಡ್ತೀವಿ. ಸರಿ ಅನು. ಅಪ್ಪ ಅಮ್ಮ ಹೇಗಿದ್ದಾರೆ? ಹಾ ಅಮ್ಮ, ಚೆನ್ನಾಗಿದ್ದಾರೆ. ಸರಿ. ನಿನ್ ಮೈದ್ನ ಈಗಷ್ಟೇ ಬಂದು ಫ್ರೆಂಡ್ ಅತ್ತಿಗೆ ಎಲ್ಲಿ ಅಂತ ಕೇಳ್ತಾ ಇದ್ದಾನೆ. ಅಮ್ಮ ಕೊಡಿ, ನಾನು ಮಾತಾಡ್ತೀನಿ. ಅವನೇ ಮಾತಾಡ್ತಾನಂತೆ, ಇರು. ಹಾಯ್ ಫ್ರೆಂಡ್ ಅತ್ತಿಗೆ, ಹೊರಟಿದ್ದೀರಾ? ಅಯ್ಯೋ ಬಾವಾ, ನಾವ್ ಇವತ್ತು ಇಲ್ಲೇ ಉಳ್ಕೋತಾ ಇದೀವಿ. ಓ ಹೌದಾ? ಓಕೆ, ಯು ಹ್ಯಾವ್ ಫನ್. ಹ್ಯಾವ್ ಅ ನೈಸ್ ಡೇ. ಮೈ ವಿಶಸ್ ಟು ಯುವರ್ ಪೇರೆಂಟ್ಸ್. ಎಸ್ ಬಾವಾ, ಸಿ ಯು. ಬಾಯ್. ಬಾಯ್ ಅತ್ತಿಗೆ. ಅಮ್ಮ, ಈ ಮನೇಲಿ ದಾದಾ ಇಲ್ಲ ಅಂದ್ರೂ ಏನು ಅನ್ಸಲ್ಲ, ರೂಢಿ ಆಗ್ಬಿಟ್ಟಿದೆ. ಅದೇ ಫ್ರೆಂಡ್ ಅತ್ತಿಗೆ ಇಲ್ಲ ಅಂದ್ರೆ ಏನೋ ಮನೆ ಒಂಥರ ಏಕ್ದಮ್ ಖಾಲಿ ಅನ್ಸಕ್ ಶುರು. ಇವನಿಷ್ಟೊಂದು ಹಚ್ಕೊಂಡಿರೋದು ಅನುನ, ಆದ್ರೆ ಇದು ಸ್ವತಃ ಇವನ್ಗೂ ಗೊತ್ತಿಲ್ಲ. ವಾ ಸರ್, ಲುಂಗಿ ಉಟ್ಕೊಂಡ್ಬಿಟ್ರಾ? ಇದು ಒಂಥರ ಚೆನ್ನಾಗಿದೆ ಅನು. ಈಗ ಗೊತ್ತಾಯ್ತು ನಿಮ್ಮ ಮನೇಲಿ AC ಹಾಕಿಲ್ಲ ಅಂತ. ಯಾಕೆ? ನೀವು ಮಾತ್ರ ನಂಗೆ ಸರ್ಪ್ರೈಸ್ ಕೊಡ್ಬೇಕಾ? ನಾನು ನಿಮ್ಗೊಂದು ಸರ್ಪ್ರೈಸ್ ಕೊಡ್ತೀನಿ, ಬನ್ನಿ.
ಹೃದಯವ ಕಳೆಯುವ ಹಸಿ ಬಿಸಿ ಅನುಭವ, ಒಂಚೂರು ಸ್ಪರ್ಶ, ಒಂಚೂರು ಹೂಹೆ, ಒಂಚೂರು ಗಂಧ, ಒಂಚೂರೆ ಮಾಯೆ, ಮುದ್ದಾಗಿ ಸೇರಿ ನನ್ನಲ್ಲಿ ಬಂದು ಜಾದು ತುಂಬಾ ಜೋರು. ಪ್ರೇಮಕ್ಕೆ ಕಣ್ಣಲ್ಲ ಅಂತ ಅಂದೋರ್ಯಾರು, ಹೃದಯವ ಕಳೆಯುವ ಹಸಿ ಬಿಸಿ ಅನುಭವ. ಇಲ್ಲಿಂದ ಕೆಳಗೆ ನೋಡ್ದಾಗ್ಲಿಲ್ಲ ನನ್ನ ಕಾರ್ ಪಕ್ಕ ನಿಂತು ಹಾಕಿ ಕಾಣುತ್ತಲ್ವ ನಿನಗೆ? ಅದೆಷ್ಟು ಕರೆಕ್ಟಾಗಿ ಹೇಳಿದ್ರಿ? ನಮ್ಮ ಹುಡುಗಿ ಬಗ್ಗೆ ನಮಗ್ ಗೊತ್ತಿಲ್ವಾ? ಇಲ್ಲಿ ಎಷ್ಟೊಂದು ನೆನ್ಪುಗಳಿದೆ ಅಲ್ವಾ? ಅದೆಲ್ಲ ನೆನಪು ಮಾಡ್ಕೊಂಡಾಗ ನಾವೆಷ್ಟು ದೂರ ಬಂದಿದ್ದೀವಿ ಅಂತ ಅನ್ಸುತ್ತಲ್ವಾ? ನಿಜ ಸರ್. ಈ ಹೊತ್ತಲ್ಲಿ ಒಂದು ಮಾತು ಕೊಡೋಣವಾ? ಮಾತಾ? ಏನಂತ? ಎಂಥದ್ದೇ ಸಂದರ್ಭ ಎದುರಾದ್ರೂ ನಾವು ಒಬ್ರನ್ನೊಬ್ರು ಬಿಟ್ಟು ಕೊಡಲ್ಲ, ಬಿಟ್ಟು ಹೋಗಲ್ಲ. ಸರ್, ಇದೇನು ಸಡನ್ ಆಗಿ ಈ ಮಾತು ಹೇಳ್ತಿದ್ದೀರಾ? ಗೊತ್ತಿಲ್ಲ, ಮನಸ್ಸಿಗೆ ಅನಿಸ್ತು, ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನೊಂದು ಮಾತು, ಈ ಮಾತು ಹಿಂದೆನೂ ನಾನು ನಿನಗೆ ಒಂದ್ಸಲ ಹೇಳಿದ್ದೀನಿ, ಈಗ ಮತ್ತೆ ಹೇಳಬೇಕು ಅಂತ ಅನಿಸ್ತಿದೆ. ನಾನು ನಿನ್ನ ಸಂತೋಷಕ್ಕೆ ಕಾರಣ ಆಗ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ನಿನ್ನ ದುಃಖಕ್ಕೆ ಮಾತ್ರ ನಾನು ಕಾರಣ ಆಗೋದು ನನಗಿಷ್ಟ ಇಲ್ಲ. ನಾನು ನನ್ನ ಸಂತೋಷಕ್ಕೋಸ್ಕರ ನಾನು ಎಲ್ಲ ಪ್ರಯತ್ನವೂ ಪಡ್ತೀನಿ. ನೀವೇನು ಪ್ರಯತ್ನ ಪಡೋದು ಬೇಡ, ನೀವು ನನ್ನ ಜೊತೆಗಿದ್ರೆ ಅಷ್ಟೇ ಸಾಕು ನಮಗೆ. ಏನಾಯ್ತು? ಅರೆ ಸರ್, ಏನಾಯ್ತು?
ಈಸ್ ವೆರಿ ಟಯರ್ಡ್ ಜೇಂಡೆ. ಡಾಕ್ಟರ್ ಕಾಲ್ ಮಾಡಿದ್ದೆ. ಈಸ್ ಆನ್ ಹಿಸ್ ವೇ. ಸಡನ್ ಆಗಿ ಇದು ಐ ಆಮ್ ಫೈನ್ ಜೇಂಡೆ, ಐ ಆಮ್ ಫೈನ್. ಸ್ವಲ್ಪ ತಲೆ ಸುದ್ದಾಗಾಯ್ತು ಅಷ್ಟೇ. ಐ ಆಮ್ ಫೈನ್. ಜೇಂಡೆ, ಪ್ಲೀಸ್ ಚೆಕ್ ವಿತ್ ದ ಡಾಕ್ಟರ್. ಓ ಬನ್ನಿ ಡಾಕ್ಟರ್. ಸೊ ಪ್ಲೀಸ್. ಹಲೋ ಡಾಕ್ಟರ್. ಹಲೋ ಸರ್, ಏನಾಯ್ತು ಸರ್? ಏನಿಲ್ಲ ಡಾಕ್ಟರ್, ಸ್ವಲ್ಪ ತಲೆ ಸುತ್ತಷ್ಟೇ. ಡೋಂಟ್ ವರಿ ಸರ್. ಅಮ್ಮ ಅದ್ರ ಬಗ್ಗೆ ಕೇಳೋವರೆಗೂ ಮನ್ಸಲ್ಲೆಲ್ಲೋ ಬಚ್ಚಿಟ್ಕೊಂಡಿದ್ದ ಆಸೆ ಈಗ ರೆಕ್ಕೆ ಬಿಚ್ಚಿ ಹಾರಾಡ್ತಾ ಇದೆ. ನಂಗೆ ಏನ್ ಅನ್ನಿಸ್ತಿದೆ ಅನ್ನೋದನ್ನ ನಾನು ಆರ್ಯ ಸರ್ ಹತ್ರ ಹೇಗೆ ಹೇಳಲಿ? ಪ್ರೀತಿ ಸಾರ್ಥಕ ಆಗೋದು ಪ್ರೀತಿಸೋರು ಒಂದಾದ್ಮೇಲೆ ತಾನೆ. ಹೀಗೆ ಹೇಳ, ಅವ್ರ ಅರ್ಥ ಮಾಡ್ಕೋತಾರ? ಯಾವಾಗ್ಲೂ ಕೆಲ್ಸದ ಬ್ಯುಸಿಯಲ್ಲಿರೋ ಅವ್ರಿಗೆ ಈ ಸೂಕ್ಷ್ಮಗಳೆಲ್ಲ ಅರ್ಥ ಆಗತ್ತಾ? ಏನು ತೊಂದರೆ ಇಲ್ಲ ಸರ್, ಬ್ಲಡ್ ಪ್ರೆಷರ್ ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಡಯಟ್ ಕಡೆ ಸ್ವಲ್ಪ ಗಮನ ಕೊಡ್ಬೇಕು ಸರ್. ಆಕ್ಚುಲಿ ಡಾಕ್ಟರ್, ಸರ್ ಇವತ್ತು ಅವ್ರು ಡಯಟ್ ಬಿಟ್ಟು ಬೇರೆ ಊಟ ಮಾಡಿದ್ದಾರೆ. ಸೊ ಮೇ ಬಿ ಬೇರೆ ಊಟನಾ? ಇಲ್ಲ, ಮನೆ ಊಟನೇ. ಬಟ್ ಡಾಕ್ಟರ್, ಐ ಡೋಂಟ್ ನೋ ದ ಕ್ಯಾಲರಿ ಕೌಂಟ್ಸ್ ಅಂಡ್ ಅದರ್ ಡೀಟೇಲ್ಸ್ ಆಫ್ ದಟ್ ಫುಡ್. ಸೊ ಮದುವೆ ಆಗಿ ಇಷ್ಟು ದಿನ ಆದ್ರೂ ನಮಗೋಸ್ಕರ ನಾವು ಟೈಮೇ ಸ್ಪೆಂಡ್ ಮಾಡ್ತಿಲ್ಲ. ಅಲ್ಲ, ನಾನು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀನಿ? ನಾನು ಅವ್ರ ಹೆಂಡತಿ, ನನಗೇನ್ ಅನ್ಸುತ್ತೆ ಅನ್ನೋದನ್ನ ನನ್ನ ಗಂಡನ ಹತ್ರ ಹೇಳ್ಕೊಳ್ಳೋದಕ್ಕೆ ಮುಜುಗರ ಯಾಕೆ? ನಾನು ಈಗಲೇ ಕಾಲ್ ಮಾಡ್ತೀನಿ, ಎಷ್ಟೊತ್ತಿಗೆ ಬರ್ತೀರಾ ಅಂತ ಕೇಳ್ತೀನಿ. ಸರ್, ಯೋರ್ ಫೋನ್. ಇಟ್ಸ್ ಓಕೆ ಮೀರಾ, ನಾನು ಆಮೇಲೆ ಮಾತಾಡ್ತೀನಿ. ಡಾಕ್ಟರ್, ಮನೆ ಊಟ ತಿಂದಿದ್ದರಿಂದ ಹೀಗಾಯ್ತು ಅಂತ ಮಾತ್ರ ಹೇಳ್ಕೋಬೇಡಿ. ತುಂಬಾ ದಿನಗಳಾದ್ಮೇಲೆ ನಾಲ್ಗೆಗೆ ರುಚಿಯಾಗಿ ತಿಂದಿದ್ದು ಇವತ್ತೇ. ನೋ, ಮನೆ ಊಟದಿಂದ ಏನೂ ತೊಂದರೆ ಇಲ್ಲ ಸರ್. ನಿಮ್ ಫುಡ್ ಹ್ಯಾಬಿಟ್ ಒಂಥರ ಸೆಟ್ ಆಗಿರುತ್ತೆ. ಸಡನ್ ಆಗಿ ಬದಲಾವಣೆ ಮಾಡ್ಕೊಂಡಾಗ ಒಮ್ಮೊಮ್ಮೆ ಹೀಗಾಗುತ್ತೆ. ಒಂದೇ ಸಲಕ್ಕೆ ಬದಲಾಯಿಸ್ಬೇಡಿ ಸರ್. ಇವತ್ತೇ ಹೀಗಾಗ್ಬೇಕಾ? ನಥಿಂಗ್ ಟು ವರಿ. ಏನೇ ಬದಲಾವಣೆ ಮಾಡ್ಕೋಬೇಕಾದ್ರೂ ನಿಧಾನವಾಗಿ ಮಾಡ್ಕೊಳ್ಳಿ, ಸಡನ್ ಆಗಿ ಮಾಡ್ಕೋಬೇಡಿ. ಯು ಆರ್ ಟೋಟ್ಲಿ ಫೈನ್ ಸರ್. ಥ್ಯಾಂಕ್ ಯು ಡಾಕ್ಟರ್. ಬರ್ತೀನಿ ಸರ್. ಥ್ಯಾಂಕ್ ಯು ಡಾಕ್ಟರ್. ಕೂತ್ಕೊಳ್ಳಿ ಸರ್, ನೀವು ರೆಸ್ಟ್ ತಗೊಳ್ಳಿ. ಬರ್ತೀನಿ ಮೇಡಮ್, ಬರ್ತೀನಿ ಸರ್. ಹರ್ಷ, ಒಂದ್ ವಿಚಾರದಿಂದ ಇನ್ನೊಂದು ವಿಚಾರ ಸರಿ ಹೋಗುತ್ತೆ ಅಂತಾರಲ್ಲ, ದಟ್ಸ್ ವೆರಿ ಟ್ರೂ.
ಅನು ಈ ಮನೆಗ್ ಬಂದ್ಮೇಲೆ ಮೀರಾ ಈ ಮನೆಗ್ ಬರೋದು ಕಡಿಮೆ ಆಯ್ತು. ಕಡಿಮೆ ಆಗೋದೇನು, ಆಲ್ಮೋಸ್ಟ್ ಸ್ಟಾಪೇ ಆಗೋಗಿದೆ. ಮನೆ ಹೊರಗ್ನವ್ರನ್ನ ಹೊರಗಡೆನೆ ಇಡ್ಬೇಕು ಅನ್ನೋದು ಅನು ಚೆನ್ನಾಗ್ ಗೊತ್ತಿದೆ. ಆ ವಿಚಾರದಲ್ಲಿ ಐ ರಿಯಲಿ ಲೈಕ್ ಹರ್. ಬಟ್ ನಾವು ಮಾಡ್ಬೇಕಾಗಿರೋ ಒಂದ್ ಕೆಲ್ಸನ ನಾವು ಮಾಡ್ತಿದೀವಿ ಹರ್ಷ. ಅವತ್ ಮಾಮ್ ಇನ್ ಲಾ ಏನ್ ಹೇಳಿದ್ರು ಹೇಳು? ಈ ಪ್ರಾಪರ್ಟಿ ಡಿವೈಡ್ ಆಗ್ಬೇಕು ಅಂದ್ರೆ ಬ್ರೋ ಇನ್ ಲಾ ಮದ್ವೆ ಆಗ್ಬೇಕು ಅಂದಿದ್ರು, ರೈಟ್? ಈಗ ಎಲ್ಲ ಆಯ್ತಲ್ವಾ, ನಮ್ ಪಾಲಿನ ಪ್ರಾಪರ್ಟಿ ತಗೊಂಡು ನೆದರ್ಲ್ಯಾಂಡ್ಗೋ, ಆಸ್ಟ್ರೇಲಿಯಾಗೋ, ಕೆನಡಾಗೋ ಹೋಗ್ಬಿಡೋಣ. ವಾಟ್ ಯು ಸೇ? ಇಯರ್ಲಿ ಒನ್ಸ್ ಮಾಮ್ ಇನ್ ಲಾನ ಮೀಟ್ ಮಾಡೋದಕ್ಕೆ ಬಂದ್ರಾಯ್ತು. ಇಷ್ಟಕ್ಕೂ ಮಾಮ್ ಇನ್ ಲಾನ್ ಬಿಟ್ರೆ ನಮ್ಗೆ ಇನ್ ಯಾರ ಹತ್ರ ಅಟ್ಯಾಚ್ಮೆಂಟ್ ಇದೆ? ನನ್ ಪೇರೆಂಟ್ಸು ಇಲ್ಲಿಗೆ ಜಸ್ಟ್ ವಿಸಿಟರ್ಸ್. ಅವ್ರು ಇಂಡಿಯಾದಲ್ಲಿ ಇರೋದೇ ಕಡಿಮೆ, ಮತ್ ನಾವ್ ಯಾಕೆ ಇಲ್ಲಿರ್ಬೇಕು? ವಾಟ್ ಯು ಸೇ ಹರ್ಷ? ಅರೆ ಹರ್ಷ, ಆಗ್ಲಿಂದ ನಾನ್ ಮಾತಾಡ್ತಾನೆ ಇದ್ದೀನಿ, ಇನ್ನೇನು ರಿಯಾಕ್ಟೇ ಮಾಡ್ತಿಲ್ಲ. ವಾಟ್ ಹ್ಯಾಪನ್? ಅರೆ ಹರ್ಷ. ಹ್ಞೂ ಅಕ್ಕ. ಒಟ್ಟು ನೀನ್ ಯಾಕೋ ಇಲ್ಲಿಗೆ ಬಂದೆ? ಪೇರಿಸ್ ಹರ್ಷ. ಹರ್ಷ ಸರ್ಗೆ ಕಾಲ್ ಬಂತು, ಆಚೆ ಹೋದ್ರಕ್ಕ. ನೀನ್ ಬಂದಾಗ್ಲೇ ಬಂದೆ ಅಂತ ಹೇಳ್ಬೇಕು ತಾನೆ? ನಾನ್ ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡು ಸೈಲೆಂಟ್ ಆಗಿದ್ಯಾ? ಮತ್ತೆ ಎಲ್ಲ ರಿಪೀಟ್ ಮಾಡ್ಬೇಕು ಹರ್ಷ. ಅನು ಅಕ್ಕ ಬಂದು ಮನೆ ಪೂರ್ತಿ ಆಯ್ತು ಅನ್ಕೊಂಡ್ರೆ ಮಾನ್ಸಿ ಅಕ್ಕ ಮನೆ ಬಿಟ್ಟು ಹೋಗೋ ಪ್ಲಾನ್ ಮಾಡ್ತಾ ಇದಾರಲ್ಲ. ಇಲ್ಲೇನ್ ಮಾಡ್ತಿದ್ದೀರಾ ಮೀರಾಕ್ಷಿ? ಬಾಸ್ ಮತ್ತೆ ಬಾಸ್ ವೈಫ್ನ ವೆಲ್ಕಮ್ ಮಾಡಲ್ಲ? ನನ್ನ ಇವ್ರುಗಳ ತರ ಅಂತ ಅನ್ಕೊಂಡ್ರ ಜೆಂಡೆ? ಆ ಮಯೂರ್ನ ನೋಡಿ ನಿನ್ನೆ ಮೊನ್ನೆವರೆಗೂ ಅನೂನ ಕಂಡ್ರೇನೆ ಇವನಿಗೆ ಆಗ್ತಿರ್ಲಿಲ್ಲ. ಅವಳು ಅಂದ್ರೆ ಎಷ್ಟು ಜಲಸಿ ಇತ್ತು ಇವನಿಗೆ ಅಲ್ವಾ? ಈಗ ನೋಡಿ ಅನು ಮ್ಯಾಮ್ ಅಂತ ಹೆಂಗ್ ಹಲ್ಕಿರ್ಕೊಂಡು ಹೇಳ್ತಾ ಇದ್ದಾನೆ. ಏನೋ ಯಾರನ್ನ ನಂಬಿದ್ರು ಈ ಕ್ಯಾಟಗರಿ ಜನರನ್ನ ಮಾತ್ರ ನಂಬಾರ್ದು. ಏನಾಯ್ತು? ಪ್ರೀತಿ ಹೆಚ್ಚಾಯ್ತಾ?
ಏನೂ ಇಲ್ಲ, ಹೋಗಿ, ನಿಮಗೆ ಲೇಟ್ ಆಯ್ತು. ಗುಡ್ ಡೇ. ಗುಡ್ ಡೇ. ಸರ್ ಹೋಗಿ, ಲೇಟ್ ಆಯ್ತು. ಗೋ. ಸಿ ಯು. See you. ಆರ್ಯ ಸರ್ ಇಮೇಜ್ನ ಹಾಳು ಮಾಡಕ್ಕೆ ಬೇರೆ ಯಾರು ಬೇಕಾಗಿಲ್ಲ ಜೇಂಡೆ. ಈ ಅನು ಒಬ್ಳೆ ಸಾಕು. ಛೇ, ವಾಟ್ಸ್ ಆಲ್ ದಿಸ್ ನಾನ್ ಸೆನ್ಸ್ ಜೇಂಡೆ? ಆಫೀಸಲ್ಲಿ ಇದೆಲ್ಲ ಬೇಕಾ ಇವ್ರಿಗೆ? ಆಫೀಸಿಗೆ ಬಂದ್ಮೇಲೆ ಒಂದು ಡೀಸೆನ್ಸಿ, ಒಂದು ಡೆಕೋರಮ್ ಬೇಡ್ವಾ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಇಲ್ಲ ಜೇಂಡೆ, ಈ ಅನು ಅಂತ ಜನಕ್ಕೆ ಸ್ವಲ್ಪ ಸದ್ರ ಕೊಟ್ಟರು ಸಾಕು. ಇನ್ ಮುಂದೆ ಎಲ್ಲ ನನ್ನ ಕಂಟ್ರೋಲಿಗೆ ತಗೋತೀನಿ. ನಮ್ಮ ಆಫೀಸ್ ಆಗೇ ಇರಬೇಕು ಅಷ್ಟೇ. ದಟ್ಸ್ ಮೈ ಓನ್ಲಿ ಅಜೆಂಡಾ. ಕ್ಯಾನ್ಸಲ್ ಯಾವ ಕಾರಣಕ್ಕೆ? ಕೇಳ್ದೆ ಈಗ ಮಾಡಿದ್ರೆ ಹೆಂಗೆ? ಸುಬ್ಬಣ್ಣ, ಸುಬ್ಬಣ್ಣ, ಯಜಮಾನ್ರೆ ಏನಯ್ಯ ಇದು? ರಾಜನಂದಿನಿ ಸೀರಿಯಲ್ ಲೋಡ್ ಬಂದಿಲ್ಲ ಅಂತ ಫೋನ್ ಮಾಡಿದ್ರೆ ಡೀಲರ್ಶಿಪ್ ಕ್ಯಾನ್ಸಲ್ ಮಾಡಿದೀವಿ ಅಂತ ಹೇಳೋದ? ಏನಯ್ಯ ಇದು? ನಿನ್ ಮಗಳೇ ಅಲ್ವಾ ರಾಜನಂದಿನಿ ಡಿಪಾರ್ಟ್ಮೆಂಟ್ ಹೆಡ್? ಅವಳಿಗೂ ಗೊತ್ತಿಲ್ಲದೆ, ಅವಳ ಪರ್ಮಿಷನ್ ಇಲ್ಲದೆ ನಮ್ಮ ಅಂಗಡಿ ಡೀಲರ್ಶಿಪ್ ಕ್ಯಾನ್ಸಲ್ ಆಗಿರುತ್ತಾ? ಅಥವಾ ಅವಳೇ ಡೀಲರ್ಶಿಪ್ ನ ಕಿತ್ತಾಕಿಲ್ಲ? ಅಲ್ಲಯ್ಯ, ನನ್ನ ಮೇಲೆ ನಿಮ್ ಮಗಳಿಗೆ ಏನಾದ್ರೂ ಕೋಪನ? ಚೇಚೆ, ಹಾಗೇನಿರಲ್ಲ ಯಜಮಾನ್ರೆ. ಯಜಮಾನ್ರೆ ಒಂದ್ ನಿಮಿಷ. ಮಗಳೇ. ಅಪ್ಪ ಸಾರಿ ಅಪ್ಪ, ನಿಮಗೆ ಹೇಳ್ದೆ ಡೀಲರ್ಶಿಪ್ನ ಕ್ಯಾನ್ಸಲ್ ಮಾಡಬೇಕಾಯ್ತು. ಈಗ ಸದ್ಯಕ್ಕೆ ಏನೂ ಕೇಳಬೇಡಿ, ಆಮೇಲೆ ಫ್ರೀ ಆದಾಗ ನಾನೇ ಮಾತಾಡ್ತೀನಿ, ಓಕೆನಾ? ಅಲ್ಲ, ಬಾಯ್ ಅಪ್ಪ. ಅನು, ನಿನ್ ಮಗಳೇ ಅಲ್ವಾ? ಗೊತ್ತಿತ್ತು, ನಂಗೆ ಗೊತ್ತಿತ್ತು. ಎಲ್ಲ ಸರಿ ಹೋಗ್ತಿದೆ ಅನ್ಕೊಂಡೆ ಹರ್ಷ. ನೋ, ಇಟ್ ವೋಂಟ್. ಈ ಮನೆ ಯಾವ ಕಾಲಕ್ಕೂ ಉದ್ಧಾರ ಆಗಲ್ಲ ಹರ್ಷ. Listen, Arsha,
ಆದಷ್ಟು ಬೇಗ ನಾವು ಬ್ರೋ ಇನ್ ಲಾ ಜೊತೆ ಮಾತಾಡ್ಬೇಕು. ಮಾನ್ಸಿ ಪ್ಲೀಸ್, ಈಗ ಇದೆಲ್ಲ ಬೇಕಾ? ದಯವಿಟ್ಟು ಇದೆಲ್ಲ ಆಗಲ್ಲ ಅಂತ ಏನು ಹೇಳ್ಬೇಡ ಹರ್ಷ. ನಾವು ನಮ್ ಡಿಸಿಷನ್ ನ ಹೇಳೋಣ. ಪ್ರಾಪರ್ಟಿ ಡಿವೈಡ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಅವ್ರು ಮಾಡ್ತಾರೆ. ಪ್ರಾಪರ್ಟಿ ಡಿವೈಡ್ ಆಗ್ತಿದ್ ಕೂಡ್ಲೆ ನಾವ್ ಈ ದೇಶ ಬಿಟ್ಟು ಹೋಗೋಣ. ನನ್ಗಂತೂ ಸಾಕಾಗಿದೆ. ಮಾನ್ಸಿ ಪ್ಲೀಸ್, ಈ ವಿಷಯದ ಬಗ್ಗೆ ಇನ್ ಮುಂದೆ ಯಾವ ಡಿಸ್ಕಷನ್ ಬೇಡ. ಓಕೆ, ಗುಡ್ ನೈಟ್. ದಾದಾ ಈ ಮನೇನ ಬಿಟ್ಟೋದ್ರೆ ನಾನಾಗೆ ಇರಲ್ಲ ಮಾನ್ಸಿ. ಐ ವಾಂಟ್ ಟು ಬಿ ಹ್ಯಾಪಿ. ಪುಷ್ಪ, ಕಾಲು ನೋವು ಕಣೆ, ತಟ್ಟೆ ಇಲ್ಲೇ ಕೊಡು. ಲೇ, ಆ ತಟ್ಟೆ ಯಾರಿಗೆ? ಅಯ್ಯಯ್ಯೋ, ಏನೇ ಮನ್ಸಲ್ಲಿ ಏನಾದ್ರು ಆಸೆ ಇಟ್ಕೊಂಡಿದ್ಯಾ ಹೇಗೆ? ಅದೇನು ವಯಸ್ಸಾಗಿಲ್ಲ ಬಿಡು. ಅಜ್ಜ ಅಜ್ಜಿ ಆಗೋದಕ್ಕಿಂತ ಮುಂಚೆ ಒಂದ್ ಚಾನ್ಸ್ ಟ್ರೈ ಮಾಡ್ಬೇಡವಾ? ಸುಬ್ಬು, ಈ ತಟ್ಟೆಲ್ಲ ಬಾರಿಸ್ಬಿಡ್ತೀನಿ ನೋಡು. ಬಾಯಿ ಮಾತಲ್ಲಿ ಮನೆಯಲ್ಲಿ ಒಬ್ಬಳೇ ಇರೋದಕ್ಕೆ ಬೋರ್ ಆಗುತ್ತೆ ಅಂತಂದ್ರು, ಮಗಳು ಇನ್ನೂ ಇದೇ ಮನೇಲಿ ಇದ್ದಾಳೆ ಅಂತ ಅಲ್ವಾ ನಿನ್ ತಲೆಯಲ್ಲಿ? ಹ್ಞೂ ಸುಬ್ಬು, 3 ಹೊತ್ತು ಊಟ ಮಾಡಿದ್ರು 1 ಹೊತ್ತು ಉಪವಾಸ ಇದ್ದೀನೇನೋ ಅನ್ಸುತ್ತೆ ನೋಡು. ದಿನ ಅನ್ನ ಮಿಗುತ್ತೆ. ನಮ್ ಕಣ್ಣಿಗೆ ಅವಳು ಇನ್ನೂ ಚಿಕ್ಕ ಹುಡುಗಿ. ಅವಳು ತಗೊಳ್ತಿರೋ ನಿರ್ಧಾರ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಕಣೆ ಪುಷ್ಪ. ಯಾವ್ದೋ ಡೀಲರ್ಶಿಪ್ ನ ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ ಹೇಳ್ತಿದ್ದಲ್ಲ, ನಿಜನಾ? ಡೀಲರ್ಶಿಪ್ ಕ್ಯಾನ್ಸಲ್ ಮಾಡಿದ್ದು ಒಂದ್ ಕಡೆ ಬೇಜಾರಾದ್ರೆ ಇನ್ನೊಂದ್ ಕಡೆ ಹೆಮ್ಮೆ ಆಗುತ್ತೆ ಕಣೆ. ಅವತ್ತು ರಘುಪತಿ ಮಗನ್ ಜೊತೆ ಮದುವೆ ಕ್ಯಾನ್ಸಲ್ ಆಗಿದ್ದು ಇದೇ ಕಾರಣಕ್ಕೇನೆ. ರೂಲ್ಸ್ ಅಂದ್ರೆ ಎಲ್ರಿಗೂ ಸಮನಾಗಿರ್ಬೇಕಲ್ವಾ? ನನ್ ಮಗಳು ನ್ಯಾಯದ ದಾರಿಲೇ ಇದ್ದಾಳೆ ಅನ್ನೋದು ಎಷ್ಟು ಸಮಾಧಾನ ಕೊಡುತ್ತೆ ಗೊತ್ತಾ? ನಾವು ನಮ್ಮ ಮಗಳನ್ನ ಸರಿಯಾದ ದಾರಿಯಲ್ಲೇ ಬೆಳೆಸಿದೀವಿ ಅನ್ನೋ ಹೆಮ್ಮೆ ನಮಗೆ. ಇದೆಲ್ಲ ಚೆನ್ನಾಗಿ ಮಾತಾಡ್ತೀಯ, ಆದ್ರೆ ಅವಳು ಮನೆ ವಿಚಾರ ಮಾತಾಡಕ್ ಬಂದಾಗ ಏನಕ್ಕೆ ತಡ್ದೆ, ಏನು ಅಂತ ಕೇಳೋದಲ್ವಾ? ಯಾಕೆ ಕೇಳಬೇಕು? ಅವಳ ಮನೆ ವ್ಯವಹಾರ ವಹಿವಾಟು ನಮಗ್ ಗೊತ್ತಾಗೋ ಯಾವ ಅಗತ್ಯನೂ ಇಲ್ಲ. ನಮ್ಮ ಮಗಳು ಯಾವತ್ತು ನಮ್ಮ ಮಗಳೇ, ಅಷ್ಟು ಸಾಕು ನನಗೆ. ಆದ್ರೂ ಅತ್ತೆ ವಾರ್ಗಿತಿ ಜೊತೆ ಹೊಂದ್ಕೊಳ್ಳೋದು ಅಂದ್ರೆ ಒಂಥರ ಜವಾಬ್ದಾರಿನೇ ಸುಬ್ಬು. ಅದೆಲ್ಲ ಗಂಡಸರಿಗೆ ಎಲ್ಲ ಅರ್ಥ ಆಗ್ಬೇಕು. ನಾನ್ ಮಾತಾಡ್ತೀನಿ ಬಿಡು. ಅವಳ ಸಂಸಾರದಲ್ಲಿ ಪಿನ್ ಹೊಡಿಯೋ ಕೆಲಸ ಮಾಡಬೇಡ ನೀನು. ಮದ್ವೆ ಆಗಿ